ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಈ ಬ್ಲೌಸಿನ ಬ್ಯಾಕ್ ನೆಕ್ ಡಿಸೈನ್ ಹೇಳ್ಕೊಟ್ಟಿದ್ದೀನಿ. ಈಗ ಇದರ ಸ್ಲೀವ್ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬರೀ ಬೇಡ ಅಂತ ಹೇಳಿ ಇಟ್ಟಿರೋಂಥ ಮೊಬೈಲ್ ಪೀಸ್, ಸಿಲ್ಕ್ ಪೀಸ್ ಬರುತ್ತಲ್ಲ, ಅದರಲ್ಲಿ ಡಿಸೈನ್ ಮಾಡಿರುವಂಥದ್ದು. ಸ್ಯಾರಿ ಪೀಸಲ್ಲಿ ಬಟ್ಟೆ ಜಾಸ್ತಿ ಇಲ್ಲ, ಆದ್ದರಿಂದ ಕಾಂಬಿನೇಷನ್ ಬೇಕು ಅಂತೇಳ್ಬಿಟ್ಟು ಮೊಬೈಲ್ ಪೀಸ್ ಬರುತ್ತಲ್ಲ ಸಿಲ್ಕು, ಅದು ವೇಸ್ಟ್ ಇತ್ತು, ಅದನ್ನು ನಾನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಬ್ಲೌಸ್ ಎಷ್ಟು ಚೆನ್ನಾಗಾಗಿದೆ ನೋಡಿ. ಬ್ಯಾಕು ಮತ್ತು ಸ್ಲೀವ್ ಡಿಸೈನ್ ಮಾಡಿದ್ದೀನಿ. ಡಿಸೈನ್ ಎಲ್ಲ ಆದಮೇಲೆ ಬ್ಲೌಸು ಈ ರೀತಿ ಆಗಿತ್ತು. ಯಾವ ರೀತಿ ಸ್ಲೀವ್ ಡಿಸೈನ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಎಲ್ಲೂ ಮಿಸ್ ಮಾಡ್ದೇ, ಸ್ಕಿಪ್ ಮಾಡ್ದೇ ವಿಡಿಯೋನ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ, ತುಂಬ ನೀಟಾಗಿ, ತುಂಬ ಚೆನ್ನಾಗಿ ಬಂದಿದೆ ಸ್ಲೀವು ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಫುಲ್ ನೋಡಿದ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬ್ಯಾಕ್ ನೆಕ್ ಡಿಸೈನ್ ಆಗಿತ್ತು. ಬ್ಯಾಕ್ ನೆಕ್ ಡಿಸೈನ್ ಬೇಕಿದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಇದೆ. ಫ್ರೆಂಡ್ಸ್, ಈಗ ನಾನು ಸ್ಲೀವ್ ಡಿಸೈನ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ, ತುಂಬ ಈಸಿಯಲ್ಲಿ. ಅದಕ್ಕೂ ಮೊದಲು ಫ್ರೆಂಡ್ಸ್, ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಲೈಕ್ ಕೊಡಿ. ಯಾಕಂದರೆ ಲೈಕ್ ಕೊಟ್ಟರೆ ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಆಗುತ್ತೆ, ಇದರಿಂದ ತುಂಬ ಉಪಯೋಗ ಆಗುತ್ತೆ. ಆದ್ದರಿಂದ ಲೈಕ್ ಮಾಡಿ ಫ್ರೆಂಡ್ಸ್. ಈಗ ನಾನು ಬ್ಯಾಕ್ ನೆಕ್ ಡಿಸೈನ್ ಯಾವ ರೀತಿ ಮಾಡಿದೆ ಮತ್ತು ಸ್ಲೀವ್ ಡಿಸೈನ್ ಯಾವ ರೀತಿ ಮಾಡಿದೆ ಅಂತೇಳ್ಬಿಟ್ಟು ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ಈ ಬ್ಲೌಸಿಗೆ ನಾನು ಸ್ಲೀವಿಗೆ ಮತ್ತು ಬ್ಯಾಕಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ. ಪೈಪಿಂಗ್ ಕೊಟ್ಟಾಗ ಎಷ್ಟು ಲುಕ್ ಕಾಣ್ತಾ ಇದೆ ಅಂತೇಳ್ಬಿಟ್ಟು, ಏನಾದರೂ ಸ್ಯಾರಿ ಪೀಸಲ್ಲಿ ಬಟ್ಟೆ ಜಾಸ್ತಿ ಇದ್ದರೆ ಬ್ಯಾಕು ಮತ್ತು ಸ್ಲೀವಿಗೆ ಆದಷ್ಟು ಪೈಪಿಂಗನ್ನು ಕೊಡಿ. ತುಂಬ ನೀಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೌಸು. ಬರೀ ಪ್ಲೈನ್ ಅನಿಸೋದಕ್ಕಿಂತ ಈ ರೀತಿ ಪೈಪಿಂಗ್ ಕೊಟ್ಟಾಗ ಬ್ಲೌಸು ಲುಕ್ಕು ಚೇಂಜ್ ಆಗುತ್ತೆ ನೋಡಿ. ಪರ್ಪಲ್ ಮತ್ತು ಆ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕಾಂಬಿನೇಷನ್ ಚೆನ್ನಾಗಿದೆ. ನಾನು ಯಾವುದೇ ಥರ ಮೊಬೈಲ್ ಪೀಸ್ ಇದ್ದರೆ ವೇಸ್ಟ್ ಮಾಡಲ್ಲ, ಪೈಪಿಂಗಿಗೆ ಮತ್ತು ಈ ರೀತಿ ಡಿಸೈನ್ ಮಾಡೋದಕ್ಕೆ ಬಳಸ್ತೀನಿ ನೋಡಿ. ಫ್ರೆಂಡ್ಸ್, ಬ್ಲೌಸು ರೆಡಿಯಾಗಿದೆ. ಈಗ ಸ್ಲೀವ್ ಡಿಸೈನ್ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ತುಂಬ ಈಸಿ ಇದೆ. ಫ್ರೆಂಡ್ಸ್, ಇವಾಗ ನಾವು ಸ್ಲೀವ್ ಕಟ್ಟಿಂಗ್ ಮಾಡೋಣ. ಸ್ಲೀವ್ ಕಟ್ಟಿಂಗ್ ನಾನು ಮೇನ್ ಫ್ಯಾಬ್ರಿಕಲ್ಲಿ ಮಾಡಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡೋಣ. ಲೈನಿಂಗ್ ಅಟ್ಯಾಚ್ ಮಾಡೋಕ್ಕಿಂತ ಮೊದಲು ಬಫ್ ಸ್ಲೀವನ್ನು ಕೊಡೋದಕ್ಕೆ ನಾನು ಮೆಜರ್ ಮಾಡ್ತೀನಿ. ಯಾವ ರೀತಿ ಮೆಜರ್ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಕಚ್ ಹಾಕೊಂಡಿರ್ತೀವಲ್ಲ ಸ್ಲೀವಿಗೆ, ಅಲ್ಲಿ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡಿ ಇಟ್ಕೊಬೇಕು. ಮೇಲಿಂದ ಲೆಂತು 3 ಇಂಚು ಮತ್ತು ಕೆಳಗೆ ಅಗಲ ಬಂದುಬಿಟ್ಟು 3 ಇಂಚು. 3 ಇಂಚ್ ಇಟ್ಕೊಂಡ್ರೆ ನೀಟಾಗಿ ಬಫ್ಫು ಬರುತ್ತೆ. ಈ ರೀತಿ ಚೌಕದಲ್ಲಿ ಒಂದು ಗೆರೆಯನ್ನು ಹಾಕೊಳ್ಳಿ. ನೀವು ಕುತ್ತಿಗೆ ಶೇಪೆಲ್ಲ ಯಾವ ರೀತಿ ಕೊಡ್ತೀರೋ ಅದೇ ರೀತಿಯೇ ಶೇಪು ಕೊಟ್ಟರೆ ಚೆನ್ನಾಗಿ ಬರುತ್ತೆ. 3 ಇಂಚ್ ಉದ್ದ, 3 ಇಂಚ್ ಅಗಲ ಸಾಕು ಫ್ರೆಂಡ್ಸ್. ಬಫ್ ಸ್ಲೀವ್ ನೀಟಾಗಿ ಕಾಣಿಸುತ್ತೆ. ಈಗ ಕಟ್ ಮಾಡ್ಕೊಳ್ಳಿ. ಎರಡೂ ಸ್ಲೀವನ್ನು ಒಟ್ಟಿಗೆ ಇಟ್ಕೊಂಡು ನೀವು ಮೆಜರ್ ಮಾಡಿ, ಮಾರ್ಕ್ ಮಾಡಿ ಕಟ್ ಮಾಡಬೇಕು. ಬೇರೆ ಬೇರೆ ಸ್ಲೀವ್ ಆದರೆ ಅಳತೆ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಎರಡೂ ಸ್ಲೀವನ್ನು ಒಟ್ಟಿಗೆ ಇಟ್ಬಿಟ್ಟು ಈ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಈಗ ಎರಡು ಸ್ಲೀವನ್ನು ಬೇರೆ ಬೇರೆ ಮಾಡ್ಕೊಬೋದು. ಬಾರ್ಡರ್ ಸಹ ಬಂದಿತ್ತು ಈ ಸ್ಲೀವ್ಗೆ. ಪರ್ಪಲ್ ಕಲರಲ್ಲಿ ನಾನು ಬಫನ್ನು ಕೊಟ್ಟಿದ್ದೀನಿ. ಈಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಈಗ ಎರಡು ಸ್ಲೀವನ್ನು ಬೇರೆ ಬೇರೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಡಿಸೈನನ್ನು ಮಾಡಬೇಕು, ಹಾಗಾಗಿ. ಈಗ ಲೈನಿಂಗ್ ಅಟ್ಯಾಚ್ ಮಾಡೋಣ ಸ್ಲೀವ್ಗೆ. ನೋಡಿ ಫ್ರೆಂಡ್ಸ್, ಈಗ ಎರಡು ಸ್ಲೀವು ಬೇರೆ ಬೇರೆ ಸ್ಟಿಚ್ ಮಾಡೋದ್ರಿಂದ ಎರಡು ಲೈನಿಂಗ್ ಸಹ ನಾನು ಕಟ್ ಮಾಡಿ ತಕ್ಕೊಂಡೆ. ಈಗ ಒಂದು ಸ್ಲೀವ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಈ ರೀತಿ ಮೈನ್ ಫ್ಯಾಬ್ರಿಕಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದೀವಿ. ನೀವು ಮೈನ್ ಫ್ಯಾಬ್ರಿಕಲ್ಲಾದರೂ ಈ ಶೇಪಲ್ಲಿ ಕಟ್ ಮಾಡ್ಕೊಬೋದು, ಲೈನಿಂಗ್ ಬಟ್ಟೆಯಲ್ಲೂ ಸಹ ಕಟ್ ಮಾಡ್ಕೊಬೋದು. ಎರಡರಲ್ಲಾದರೂ ಯಾವುದ್ರಲ್ಲಾದರೂ ಕಟ್ ಮಾಡ್ಕೊಬೋದು, ಏನು ವ್ಯತ್ಯಾಸ ಆಗಲ್ಲ. ಆದರೆ ಎರಡೂ ಸ್ಲೀವನ್ನು ಒಂದ್ರ ಮೇಲೆ ಒಂದು ಇಟ್ಕೊಂಡ್ಬಿಟ್ಟು ಕಟ್ ಮಾಡಬೇಕು. ನಾನು ಸ್ಲೀವಿಗೆ ಸಹ ಪೈಪಿಂಗ್ ಕೊಡ್ತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಎರಡೂ ಸ್ಲೀವನ್ನು ಒಂದ್ರ ಮೇಲೆ ಒಂದಿಟ್ಟು ಗುಂಡ್ಪಿನ್ ಹಾಕಿದ್ರ ಮೇಲೆ ಸ್ಟಿಚ್ಚನ್ನು ಹಾಕೋಬೇಕು. ತುಂಬ ಈಸಿ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೌಸು. ಫ್ರೆಂಡ್ಸ್, ನಾನು ಈ ಬ್ಲೌಸಿಗೆ 450 ಅಮೌಂಟನ್ನು ತಗೊಳ್ತೀನಿ. ನೋಡಿ, ಈ ರೀತಿ ಶೇಪಲ್ಲಿ ಕಟ್ ಮಾಡಿ ಕಚ್ಚನ್ನು ಹಾಕಿ ಕೂಳೆಯಲ್ಲಿ ಹೊಲಿಗೆ ಹಾಕಿ ಫೋಲ್ಡಿಂಗ್ ಮಾಡಬೇಕು. ನಂತರ ನೆರಿಗೆ ಮಾಡಿಬಿಟ್ಟು
ನೆರಿಗೆನ ಕೊಡಬೇಕಾಗತ್ತೆ. ನಾನೀಗ ಸ್ಲೀವಿನ ತುದಿಗೆ ಪೈಪಿಂಗನ್ನು ಸಹ ಕೊಡ್ತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಒಂದು ಕಿನಾರಿ ಹೊಲಿಗೆನ ಹಾಕ್ಕೊಳ್ಳಿ ಲೈನಿಂಗ್ ಮೇಲೆ. ಫ್ರೆಂಡ್ಸ್, ಕಿನಾರಿ ಹೊಲಿಗೆ ಹಾಕೋದ್ರಿಂದ ಡಿಸೈನ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಲೈನಿಂಗ್ ಮೇಲೇ ಸ್ಟಿಚಿಂಗ್ ಬರಲಿ. ಈಗ ಉಲ್ಟಾ ಫೋಲ್ಡ್ ಮಾಡಿ ಲೈನಿಂಗನ್ನು ಮೇನ್ ಫ್ಯಾಬ್ರಿಕನ್ನು ಹೊಲ್ಕೊಬೇಕು. ಕರೆಕ್ಟಾಗಿ ಸುಕ್ ಬರದೇ ಇರೋ ಹಾಗೆ ಸ್ಟಿಚ್ ಮಾಡ್ಕೊಬೇಕು. ನಂತರ ನೆರಿಗೆ ಕೊಟ್ಟು ತೋಳಿಗೆ ಹಚ್ಚೋಕಿರುತ್ತೆ. ನೋಡಿ, ಲೈನಿಂಗನ್ನು ಕ್ಲೀನಾಗಿ ಕೈಯಲ್ಲಿ ಸಮ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಎಲ್ಲೂ ಸುಕ್ ಬರದಿರೋ ಹಾಗೇ ಸ್ಟಿಚ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಲೈನಿಂಗ್ ಅಟ್ಯಾಚ್ ಮಾಡಾಯಿತು. ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಈಗ ಕಟ್ ಮಾಡ್ತೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಈಗ ಪೈಪಿಂಗ್ ಕೊಡ್ತೀನಿ. ಪೈಪಿಂಗ್ ಕೊಡೋದ್ರಿಂದ ಬ್ಲೌಸು ಲುಕ್ಕು ತುಂಬ ಚೇಂಜ್ ಆಗುತ್ತೆ. ಆದಷ್ಟು ಬಟ್ಟೆ ಇದ್ದರೆ ನೀವು ಸ್ಲೀವಿನ ತುದಿಗೆ, ಬ್ಯಾಕ್ ತುದಿಗೆ ನೀವು ಪೈಪಿಂಗನ್ನು ಕೊಡಿ. ನಾನು ಫ್ರಂಟಲ್ಲಿ ಸಹ ಪರ್ಪಲ್ ಪೈಪಿಂಗ್ ಕೊಟ್ಟಿದ್ದೆ ನೆಕ್ಕಿಗೆ, ಮತ್ತು ಬ್ಯಾಕಲ್ಲಿ ಸಹ ಪೈಪಿಂಗ್ ಕೊಟ್ಟಿದ್ದೆ, ಮತ್ತು ಸ್ಲೀವಿಗೆ ಸಹ ಪೈಪಿಂಗ್ ಕೊಟ್ಟಿದ್ದೆ. ಇವಾಗ ನಾನು ಸ್ಲೀವಿಗೆ ಪೈಪಿಂಗ್ ಕೊಡೋದಕ್ಕಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಅಗಲದ ಪೀಸನ್ನು ಕಟ್ ಮಾಡಿಕೊಂಡು ನೀವು ಪೈಪಿಂಗಿಗೆ ಹೊಲ್ಕೊಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೌಸು. ನೋಡಿ ಫ್ರೆಂಡ್ಸ್, ಈ ರೀತಿ ಪೈಪಿಂಗ್ ಕೊಡಿ. ಇವಾಗ ಪೈಪಿಂಗ್ ಕೊಟ್ಟಾದ ನಂತರ ಬಫ್ ತೋಳಿಗೆ ನೆರಿಗೆಯನ್ನು ಕೊಡೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಫ್ ಸ್ಲೀವಲ್ಲೇ ಇದು ಡಿಫ್ರೆಂಟ್ ಆಗಿರೋ ಸ್ಲೀವು ಫ್ರೆಂಡ್ಸ್, ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ವಿ ಶೇಪಲ್ಲೂ ಸಹ ಬಫ್ ಕೊಟ್ಟು ಹೇಳ್ಕೊಟ್ಟಿದ್ದೀನಿ. ಇದು ರೌಂಡ್ ಶೇಪಲ್ಲಿ. ಈಗ ನಾನು ನೆರಿಗೆ ಕೊಡೋದಕ್ಕೆ ಸೈಡಲ್ಲಿ ಮಡಚಿ ಹೊಲ್ಕೊಳ್ತಾ ಇದ್ದೀನಿ. ಯಾಕಂದರೆ ಮೊಬೈಲ್ ಪೀಸ್ ಆಗಿರೋದ್ರಿಂದ ತುಂಬ ದಾರ ಕಿತ್ತು ಬರುತ್ತೆ. ಹಾಗಾಗಿ ನಾನು ನೋಡಿ ನೆರಿಗೆಯನ್ನು ಕೊಡ್ತಾ ಇದ್ದೀನಿ. ನೆರಿಗೆಯನ್ನು ಕೊಟ್ಕೊಂಡು ಈಗ ಸ್ಲೀವ್ಗೆ ಅಟ್ಯಾಚ್ ಮಾಡಿದರೆ ಆಯಿತು. ಫ್ರೆಂಡ್ಸ್, ನೀವೆಲ್ಲ ಕಮೆಂಟ್ ಮಾಡಬೇಕು ಹೇಗೆ ಬರ್ತಾ ಇದೆ ವಿಡಿಯೋ, ಇನ್ನೂ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತೇಳ್ಬಿಟ್ಟು ನೀವೆಲ್ಲ ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆಯೋ, ನಾನು ಏನಾದರೂ ಚೇಂಜಸ್ ಮಾಡ್ಕೊಬೇಕಾ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ಸ್ಲೀವಿಗೆ ಕೊಡೋದಕ್ಕೆ ರೆಡಿ ಆಯಿತು. ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಸ್ಟಿಚ್ ಈಗ ಹಾಕ್ತಾ ಇರೋ ಸ್ಟಿಚ್ಚು ಬಂದುಬಿಟ್ಟು ನಾನು ಬ್ಲೌಸ್ ಸ್ಟಿಚ್ ಆದಮೇಲೆ ತೆಗೆಯುವಂಥ ಸ್ಟಿಚ್ಚು ಮಧ್ಯದಲ್ಲಿ. ಈಗ ನೆರಿಗೆ ಕೂರೋದಕ್ಕೋಸ್ಕರ ಆ ರೀತಿ ಕೊಟ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ಲೀವಿಗೆ ನೆರಿಗೆ ಕೊಟ್ಟಿದ್ನಲ್ಲ ಅದನ್ನು ಇಟ್ಬಿಟ್ಟು ಹೊಲ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು, ಪರ್ಪಲ್ ಮತ್ತು ಗ್ರೀನು. ಹಾಗಾಗಿ ನಾನು ಈ ಡಿಸೈನ್ ಮಾಡಿದೆ. ಈಗ ಲೇಸನ್ನು ಕೊಟ್ಟರೆ ಸ್ಲೀವ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಫ್ರೆಂಡ್ಸ್, ಬ್ಯಾಕಲ್ಲಿ ನಾನು ಯಾವ್ದು ಲೇಸ್ ಕೊಟ್ಟಿದ್ದೆ ಅದನ್ನೇ ಸ್ಲೀವಿಗೂ ಸಹ ಕೊಡ್ತಾ ಇದ್ದೀನಿ. ಕಾಪರ್ ಕಲರು ಸ್ಯಾರಿ ಡಿಸೈನ್ ಕಾಪರ್ ಕಲರ್ ಬಂದಿತ್ತು. ಹಾಗಾಗಿ ನಾನು ಕಾಪರ್ ಲೇಸನ್ನೇ ಈ ಸ್ಲೀವ್ಗೂ ಸಹ, ಬ್ಯಾಕ್ ಡಿಸೈನಿಗೂ ಸಹ ಕೊಟ್ಟೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಫ್ರೆಂಡ್ಸ್, ಇದು ಯಾವುದೇ ರೀತಿ ಡಿಸೈನ್ ಮಾಡಿದರೂ ನೀವು ಲೇಸನ್ನು ಕೊಟ್ಟಾಗ ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಲೇಸ್ ಆದರೂ ಕೊಡಿ, ಇಲ್ಲ ಪೈಪಿಂಗ್ ಆದರೂ ಕೊಡಿ, ಹಾಗೆಯೇ ಸ್ಟಿಚ್ ಮಾಡಿದ್ರೆ ಬ್ಲೌಸು ಅಷ್ಟೊಂದು ಲುಕ್ಕು ಕಾಣೋದಿಲ್ಲ. ಈಗ ನೋಡಿ, ರೌಂಡ್ ಶೇಪಿಗೆ ಲೇಸನ್ನು ಕೊಟ್ಕೊಂಡೆ. ಸ್ಲೀವ್ ರೆಡಿ ಆಯಿತು ಫ್ರೆಂಡ್ಸ್, ಎರಡೂ ಸ್ಲೀವ್ ಸಹ ರೆಡಿ ಆಯಿತು. ಈಗ ನಾನು ಬ್ಲೌಸಿಗೆ ಅಟ್ಯಾಚ್ ಮಾಡಿಕೊಂಡು ಪೂರ್ತಿ ಬ್ಲೌಸ್ ಆದ ತಕ್ಷಣ ನಿಮಗೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎರಡೂ ಸ್ಲೀವನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಾಯಿತು. ಈಗ ನಾನು ಬ್ಲೌಸಿಗೆ ಈ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ. ಫ್ರೆಂಡ್ಸ್, ಬ್ಲೌಸಿನ ಬ್ಯಾಕ್ ನೆಕ್ ಡಿಸೈನ್ ಏನಾದರೂ ಬೇಕಿದ್ರೆ ನಾನು ಹಿಂದಿನ ವಿಡಿಯೋದಲ್ಲಿದೆ, ನೀವೆಲ್ಲ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಸ್ಲೀವ್ ರೆಡಿ ಆಯಿತು, ಬ್ಲೌಸು ಸಹ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ ಬ್ಲೌಸು. ಈ ಡಿಸೈನ್ ಏನಿದ್ರು ಬೇಕಿದ್ದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಮತ್ತು ಇಲ್ಲೂ ಸಹ ಶೇರ್ ಮಾಡಿದ್ದೀನಿ, ನೀವು ನೋಡ್ಕೊಬೋದು.
ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ ಬ್ಲೌಸು. ಹೇಗಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ವಿಡಿಯೋದಲ್ಲಿ ಬ್ಯಾಕ್ ನೆಕ್ ಡಿಸೈನ್ ಇದೆ, ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.